ನಿಮಗೆ ಅಪ್ಪನ ಧೈರ್ಯ, ಅಮ್ಮನ ಮಮತೆ ಎರಡೂ ಕೂಡ ಪ್ರಯತ್ನ ಮಾಡ್ತೀನಿ. ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಮುಂದೆ ಬರೋದನ್ನು ಒಟ್ಟಿಗೆ ಎದುರಿಸೋಣ. ಪ್ಲೀಸ್ ರಿಲ್ಯಾಕ್ಸ್ ಆಗಿ. ಅಮ್ಮ, ಇದು ಏನಾಯ್ತು? ಇದೀರಿ ಸರ್, ಅದು ಹೇಳಿ, ಪರವಾಗಿಲ್ಲ. ಏನಾಯ್ತು? ಈ ಮಂತ್ ಸ್ವಲ್ಪ ಪೀರಿಯಡ್ಸ್ ಬೇಗ ಆಗೋಗಿದೆ. ನಾನೇನೋ ರೆಡಿ ಮಾಡ್ಕೊಂಡಿರ್ಲಿಲ್ಲ. ಅದೇಳಕ್ಕೆ ಯಾಕೆ ಇಷ್ಟು ಮುಜುಗರ ಪಡ್ತಿದ್ದೀರಾ? ಅದು ಸ್ಯಾನಿಟರಿ ಪ್ಯಾಡ್. ಅಷ್ಟೇ ತಾನೇ, ನಾನು ಆರ್ಡರ್ ಮಾಡ್ತೀನಿ ಬಿಡಿ. ನೀವು ಫ್ರೆಶ್ ಅಪ್ ಆಗಿ ಬನ್ನಿ. ನೀವು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಬಂದಿರುತ್ತೆ, ನಾನು ತಗೊಂಡು ಬರ್ತೀನಿ. ಅಪ್ಪ ಅಮ್ಮ ಕೊಲೆ ಆಗಿದಾರ. ಅವ್ರು ಯಾರೇ ಆಗಿರ್ಲಿ, ಅವ್ರನ್ನ ಮಾತ್ರ ಹುಡುಕ್ದೆ ನಾನ್ ಬಿಡಲ್ಲ. ಅಮ್ಮ, ರಿಯಾ, ಇವತ್ತು ನಮ್ಮ ಕರ್ಣ ಎಷ್ಟು ಖುಷಿಯಾಗಿದ್ದ ಗೊತ್ತಾ? ಅವನು ಇಷ್ಟೊಂದು ಖುಷಿಯಾಗಿದ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ರಿಯಾ, ಸಂಜುಗೆ ವರ್ಮಾ ಆಸ್ಪತ್ರೆ ಓನರ್ ಮಗಳ ಜೊತೆ ಮದ್ವೆ ಫಿಕ್ಸ್ ಆಯ್ತಂತೆ. ಕರ್ಣ ತಮ್ಮನ್ಗೆ ಇನ್ ಜವಾಬ್ದಾರಿ ಬಂತಲ್ಲ ಅಂತ ಸಂತೋಷ ಪಡ್ತಿದ್ದ. ನಿನಗೆ ವಿಷಯ ಗೊತ್ತಾಗ್ಲಿಲ್ವಾ? ಸಂಜು ನಿನ್ ಫ್ರೆಂಡು ನಿನ್ಗೆ ಹೇಳಿಲ್ವಾ? ಹಾ, ಗೊತ್ತಾಯ್ತು. ನೋಡು, ಇನ್ಮೇಲೆ ಅವನ ಜೊತೆ ಮಾತುಕತೆ ಓಡಾಟ ಎಲ್ಲ ಕಮ್ಮಿ ಮಾಡಬೇಕು. ಫ್ರೆಂಡ್ಶಿಪ್ಗೂ ಸ್ವಲ್ಪ ಮಿತಿ ಇರಬೇಕು. ಮದುವೆ ಬೇರೆ ಫಿಕ್ಸ್ ಆಗಿದೆ, ಜನ ಏನೇನೋ ಮಾತಾಡ್ಕೋತಾರೆ, ಗೊತ್ತಾಯ್ತಾ? ನಾವು ಮದುವೆ ಕೆಲಸದಲ್ಲಿ ಹೆಲ್ಪ್ ಮಾಡಬೇಕು. ಸಂಜುಗೋಸ್ಕರ ಅಲ್ಲದೆ ಇದ್ರು ಕರ್ಣನಿಧಿಗೋಸ್ಕರ ನಾವು ಹೆಲ್ಪ್ ಮಾಡಲೇಬೇಕು, ಗೊತ್ತಾಯ್ತಾ? ಯಾಕೆ ಅರ್ಧಕ್ಕೆ ಊಟ ಬಿಟ್ಟು ಹೋಗ್ತಾ ಇದ್ಯಾ? ನನಗೆ ಹಸಿವಿಲ್ಲ ಅಜ್ಜಿ. ಡಾಕ್ಟರ್ ಕರ್ಣ, ನೀವು ಪೇಷಂಟ್ನ ಕೇರ್ ಮಾಡೋ ರೀತಿ, ಡೆಡಿಕೇಶನ್ ಬಗ್ಗೆ ತುಂಬ ಕೇಳಿದ್ದೀನಿ. ಇನ್ಫ್ಯಾಕ್ಟ್ ನಾನೇ ನಿಮ್ಮ ಗ್ರೇಟ್ ಫ್ಯಾನ್. ತುಂಬ ದೊಡ್ಡ ಮಾತು. ಕಷ್ಟ ಅಂತ ನಮ್ಮ ಹಾಸ್ಪಿಟಲ್ ಬಂದವ್ರಿಗೆ ಸಹಾಯ ಮಾಡೋದಷ್ಟೇ ನಮ್ಮ ಉದ್ದೇಶ. ಆದರೆ ಇದ್ರ ಕ್ರೆಡಿಟ್ ಬರೀ ನನಗೆ ಮಾತ್ರ ಹೋಗಲ್ಲ. ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬ ಸ್ಟಾಫ್, ಡಾಕ್ಟರ್ಸ್, ನರ್ಸ್, ಹೌಸ್ ಸ್ಟಾಫ್ ಎಲ್ಲರೂ ಸೇರಿ ವ್ಯವಸ್ಥೆ ನಡೀತಾ ಇದೆ. ಆಲ್ ಥ್ಯಾಂಕ್ಸ್ ಟು ಮೈ ಟೀಮ್. ನೋಡಿ, ಈ ವಿನಯನೇ ತುಂಬ ಮುಖ್ಯ. ನಿಮ್ಮ ಹಾಸ್ಪಿಟಲ್ ನಂಬರ್ 1 ಯಾಕೆ ಅನ್ನೋದು ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಟಾಪ್ 1 ಟಾಪ್ 2 ನಂಗೆ ನಂಬಿಕೆ ಇಲ್ಲ. ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಹೋಗ್ತೀನಿ ಅಷ್ಟೇ. ವೆಲ್ ಸೈಡ್. ರಮೇಶ್ ಅವರೇ, ನಿಮ್ಮ ಮಗನಿಗೆ ತುಂಬ ಸಂಸ್ಕಾರ ಕೊಟ್ಟು ಬೆಳೆಸಿದ್ರ, ತುಂಬ ಖುಷಿ ಆಗತ್ತೆ. ಸಂಜಯ್ ಕೂಡ ಹೀಗೆ ಇದ್ದಾನೆ ಅನ್ನೋ ವಿಶ್ವಾಸದಿಂದಾನೇ ನಿಮ್ಮ ಸಂಬಂಧ ಬೆಳೆಸ್ತಾ ಇರೋದು. ಈ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ನಮ್ ಸಂಜುನು ತುಂಬಾ ಸಂಸ್ಕಾರವಂತ. ನಮ್ ಟ್ರೆಡಿಷನ್ ಫಾಲೋ ಮಾಡೋದು ಅವನ್ಗೆ ರಕ್ತಗತವಾಗಿ ಬಂದ್ಬಿಟ್ಟಿದೆ, ಅಲ್ವೇನಾ ಸಂಜು? ಹಾ, ಹೌದು. ಎಸ್. ಸಂಸ್ಕಾರ ಅಂತ ಆ ವರ್ಡಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಗೊತ್ತಾ ಇವನ್ಗೆ? ಸುಮ್ಮನಿರು. ಆಂಟಿ, ನಿಮಗೆ ಆಕ್ಸಿಡೆಂಟ್ ಆಗಿ ಏಟಾಗಿತ್ತಲ್ಲ, ಸರಿ ಹೋಯ್ತಾ? ಹಾ, ಸರಿ ಆಯ್ತಮ್ಮ. ನಿಧಿ ಕಳ್ನ ಇಬ್ರು ಸೇರಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರು, ಅದಕ್ಕೆ ಬೇಗ ವಾಸಿ ಆಯ್ತು. ಐ ಸಿ.
ಡಾಕ್ಟರ್ ನಿಧಿ, ನೀವು 5 ರೂಪೀಸ್ ಡಾಕ್ಟರ್ ಅಲ್ಲ? ಹೌದು ಸರ್. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಹೆಲ್ತ್ ಕೇರ್ ಸಿಸ್ಟಮ್ ಅನ್ನೋದು ಸಾಮಾನ್ಯ ಜನರಿಗೆ ತಲುಪೋದಕ್ಕೆ ಇದು ತುಂಬ ವರ್ಕೌಟ್ ಆಗುತ್ತೆ. ದಿಸ್ ಇಸ್ ಗ್ರೇಟ್ ಜಾಬ್. ಥ್ಯಾಂಕ್ ಯು. ವರ್ಮಾ ಅವರೇ, ನಮ್ ನಿಧಿನು ಕರ್ಣ ಹಾರ್ಡ್ ವರ್ಕರ್. ಪಾಯ್, ನೀನ್ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ನೈಸ್ ಟು ಮೀಟ್ ಯು ನಿಧಿ ಅಕ್ಕ. ಸೇಮ್ ಹಿಯರ್. ವೆಲ್ಕಮ್ ಹೋಮ್ ಪಾಯಲ್ ಅವರೇ. ನೀವು ನಂಗೆ ಅಕ್ಕ ಆಗ್ಬೇಕು, ಸೊ ಪಾಯಲ್ ಅಂತ ಕರೀರಿ. ಡಾಕ್ಟರ್ ಕರ್ಣ, ಈ ಮದುವೆಗೆ ನಿಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅರೆ, ಈ ವಿಚಾರದಲ್ಲಿ ಅವನು ಕೇಳೋ ಪ್ರಶ್ನೆನೇ ಇಲ್ಲ. ನಾವೆಲ್ಲ ಓಕೆ ಅಂದರೆ ಅವನಿಗೂ ಓಕೆ. ಹೌದು ಸರ್, ನಾನೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ತೀನಿ. ಡೋಂಟ್ ವರಿ. ಏನಿದ್ರು ನೀವು ನನಗೆ ಇನ್ಫಾರ್ಮ್ ಮಾಡ್ಬೋದು. ಸರಿ, ಹಾಗಾದ್ರೆ ನಾವಿನ್ ಬರ್ತೀವಿ. ಸರ್, ಹಾಗೆ ಹೇಗೆ ಹೋಗ್ತೀರಾ? ಒಂದ್ಸಲ ಮನೆಯೆಲ್ಲ ನೋಡ್ಕೊಂಡು ಹೋಗಿ. ಮುಂದಕ್ಕೆ ನಿಮ್ಮ ಮಗಳು ಇದೇ ಮನೇಲಿ ಇರ್ತಾಳೆ, ಸೊಸೆಯಾಗಿ ಬರ್ತಿದ್ದಾಳೆ. ಬನ್ನಿ.